ಕೆಪಿಎಸ್ಸಿ ಇಂದ ಹಲವಾರು ಸಮಸ್ಯೆಗಳು ಈಗ ಸ್ಟೂಡೆಂಟ್ಸ್ ಏನ್ ಫೇಸ್ ಮಾಡ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ನಾಳೆ ಚರ್ಚೆ ಮಾಡೋದಕ್ಕೆ ನಾಳೆ ಕೆಪಿಎಸ್ಸಿ ಸೆಕ್ರೆಟರೀಸ್ ಅನ್ನ ಭೇಟಿ ಮಾಡಿ ಇರೋ ಇಶ್ಯೂಸ್ನೆಲ್ಲ ಆಲ್ಮೋಸ್ಟ್ ಒಂದು 10 to 15 ಇಶ್ಯೂಸ್ ಇದೆ. ಅದ್ರ ಬಗ್ಗೆ ಅಷ್ಟು ಚರ್ಚೆ ಮಾಡ್ತೀವಿ. ನಂಬರ್ ಒನ್ ಏನಪ್ಪಾ ಅಂತಂದ್ರೆ ಗ್ರೂಪ್ ಬಿ ಎಕ್ಸಾಮ್ಸ್ ಆಗಿ ಸುಮಾರು 10 ತಿಂಗಳಾಯ್ತು. ಆ ಒಂದು ಎಕ್ಸಾಮ್ಸ್ ರಿಸಲ್ಟ್ಸ್ ಬಿಡೋದಕ್ಕೆ ವೇಟ್ ಮಾಡ್ತಾ ಇದ್ದಾರೆ. 1:3 ಲಿಸ್ಟ್ ಬಿಡಬೇಕು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ನಾಳೆ. ಅದಾದ್ಮೇಲೆ ಅಕೌಂಟೆಂಟ್ ಅಸಿಸ್ಟೆಂಟ್ ಅಡಿಷನಲಿಸ್ಟ್ ತುಂಬಾ ಅಂದ್ರೆ ಸ್ಟೂಡೆಂಟ್ಸ್ ಅಡಿಷನಲಿಸ್ಟ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಕಾಲ್ ಮಾಡಿ ಮೆಸೇಜ್ ಮಾಡಿದ್ರ. ಇದ್ರ ಬಗ್ಗೆನೂ ನಾಳೆ ಚರ್ಚೆ ಮಾಡ್ತೀವಿ. ನಾಳೆ ಕೇಳ್ತೀವಿ ಆದಷ್ಟು ಬೇಗ ಒಂದು ಅಡಿಷನಲ್ ಲಿಸ್ಟ್ ಬಿಡೋದಕ್ಕೆ. ಅದಾದ್ಮೇಲೆ ಎಸಿ ಸೈಡ್ ಸುಮಾರು ಏನಪ್ಪಾ ಅಂತಂದ್ರೆ 6 ತಿಂಗಳಾಗಿದೆ ಎಕ್ಸಾಮ್ಸ್ ಆಗಿ. ಇದು ಪ್ರಿಲಿಮ್ಸ್ ಮತ್ತೆ ಅದಾದ್ಮೇಲೆ ಮೇನ್ಸ್ ಅಷ್ಟೇ ಇರೋದು. ದೇರ್ ಇಸ್ ನೋ ಇಂಟರ್ವ್ಯೂ ಎಕ್ಸಾಮ್ಸ್ ಇಲ್ಲ ಇದಕ್ಕೆ. ಎಸಿ ಸೆಟ್ ಎಕ್ಸಾಮ್ಸ್ಗೆ ಮುಂಚೆ ಎಲ್ಲ ಇತ್ತು, ಈಗ ಒಂದು ಮೀನ್ಸ್ ಇಂಟರ್ವ್ಯೂ ಇಲ್ಲ. ಇದು ಒಳ್ಳೆ ಕೆಲಸ ಆಕ್ಚುಲಿ. ಇಂಟರ್ವ್ಯೂ ಇದ್ದಿತ್ತಂದ್ರೆ ಇವು ಆಲ್ಮೋಸ್ಟ್ ಯಾರು ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ಬರ್ದಿದಾರಲ್ಲ ಅವ್ರು ಯಾರು ಸೆಲೆಕ್ಟ್ ಆಗ್ತಿರ್ಲಿಲ್ಲ. ಇವತ್ತು ಏನಪ್ಪಾ ಅಂದ್ರೆ ಎಸಿ ಸೆಟ್ ಎಕ್ಸಾಮ್ಸ್ ಮೇನ್ಸ್ ಆಗಿ ಸುಮಾರು 6 ತಿಂಗಳಾದ್ರೂ ಒಂದು ರಿಸಲ್ಟ್ಸ್ ಬಿಟ್ಟಿಲ್ಲ. ಇದ್ರ ಬಗ್ಗೆನೂ ಚರ್ಚೆ ಮಾಡಿ ಆದಷ್ಟು ಬೇಗ ಒಂದು ರಿಸಲ್ಟ್ಸ್ ಬಿಡೋ ತರ ನಾವು ಮಾತಾಡ್ತೀವಿ. ಅದಾದ್ಮೇಲೆ ನಿಮ್ಗೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ 1:3 ಲಿಸ್ಟ್ ಬಿಡ್ಬೇಕಾಯ್ತು. ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿ ಆದಷ್ಟು ಬೇಗ ಒಂದು ರಿಸಲ್ಟ್ಸ್ ಬಿಡೋ ತರ ನಾವು ಕೆಪಿಎಸ್ಸಿ ಸೆಕ್ರೆಟರೀಸ್ ಅನ್ನು ಕೇಳ್ಕೊಂಡು ಆದಷ್ಟು ಬೇಗ, ಯಾಕೆಂದ್ರೆ ತುಂಬಾ ತಿಂಗಳಾಯ್ತು ಸ್ಟೂಡೆಂಟ್ಸ್ ಬೇರೆ ಎಕ್ಸಾಮ್ಸ್ ಓದ್ಕೊಬೇಕು ಅಂತ ಹೇಳಿ ಮೆಸೇಜ್ ಮಾಡ್ತಿದ್ದಾರೆ. ಆದಷ್ಟು ಬೇಗ ಈ ಒಂದು ಇಶ್ಯೂಸ್ ಸಾಲ್ವ್ ಮಾಡ್ಬೇಕಂತ ಹೇಳಿ ನಾವು ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಮತ್ತೆ WRD ಜೈದು 1:3 ಲಿಸ್ಟ್ ಬಿಡಬೇಕು. ಪಾಪ ಸ್ಟೂಡೆಂಟ್ಸ್ ತುಂಬಾ ಜನ ತುಂಬಾ ಕೇಳ್ತಾ ಇದ್ರು ಇದ್ರ ಬಗ್ಗೆ. ಸ್ವಲ್ಪ ಆದಷ್ಟು ಬೇಗ ರಿಸಲ್ಟ್ಸ್ ಬಿಟ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ಡಬಲ್ ಅಂದ್ರೆ ಕಾಮನ್ ಕ್ಯಾಂಡಿಡೇಟ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಅವ್ರದೆಲ್ಲ ವಿಲ್ಲಿಂಗ್ನೆಸ್ ತಗೊಂಡು ಈ ಒಂದು ಪ್ರೋಸೆಸ್ ಬೇಗ ಮಾಡಿದ್ರೆ ಅವ್ರಿಗೂ ತುಂಬಾ ಅನುಕೂಲ ಆಗುತ್ತೆ. ನಾಳೆ ಇದ್ರ ಬಗ್ಗೆನೂ ಬೇಗ ಒಂದು ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಹತ್ರ ಮಾತಾಡಿ ಆದಷ್ಟು ಬೇಗ ಲಾಸ್ಟ್ ಮಂತ್ ನಾವು ವಿಸಿಟ್ ಮಾಡಿದಾಗ ಈ ಮಂತ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೆ ಇವಾಗ ಒಂದ್ಸತಿ ನಾಳೆ ಮೀಟ್ ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡೋ ತರ ನಾವು ಮಾತಾಡ್ತೀನಿ. ಅದಾದ್ಮೇಲೆ ಮತ್ತೆ ಎ ರಿಸಲ್ಟ್ಸ್ ಈ ಒಂದು ಏನಪ್ಪಾ ಅಂದ್ರೆ ಒಳ ಮೀಸಲಾತಿ ಅಪ್ಲೈ ಆಗುತ್ತಾ ಇಲ್ಲ ಅಂತ ಹೇಳಿ ನಾವು ತುಂಬಾ ಚರ್ಚೆ ಮಾಡಾದ್ಮೇಲೆ ನಾವೆಲ್ಲಾ ಕಡೆ ಫಾಲೋ ಅಪ್ ಮಾಡಿದ್ವಿ. ಇವಾಗ ಮತ್ತೆ ಎ ರಿಸಲ್ಟ್ಸ್ ತುಂಬಾ ಜನ ಸ್ಟೂಡೆಂಟ್ ವೆಯ್ಟ್ ಮಾಡ್ತಿದ್ದಾರೆ. ಇದ್ರ ಬಗ್ಗೆನೂ ನಾವು ಚರ್ಚೆ ಮಾಡಿ ಆದಷ್ಟು ಬೇಗ ರಿಸಲ್ಟ್ಸ್ ಬಿಡೋ ತರ ನಾವು ಪ್ಲಾನ್ ಮಾಡ್ತೀವಿ. ಬೇಗ ರಿಸಲ್ಟ್ಸ್ ಬರ್ಬೇಕು. ರಿಸಲ್ಟ್ಸ್ಗೆ ಇಷ್ಟೊಂದು ತಿಂಗಳು ತಗೊಂಡ್ರೆ ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಎಕ್ಸಾಮ್ ಬರ್ದು ಇವ್ರೇನೋ ನೆಕ್ಸ್ಟ್ 1 ವರ್ಷದಲ್ಲಿ ಪ್ರೋಸೆಸ್ ಎಲ್ಲಾನು ಕಂಪ್ಲೀಟ್ ಮಾಡಿ ಅಂತ ನಾವು ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದೀವಿ. ಇದ್ರ ಬಗ್ಗೆ ನಾವು ಸೀರಿಯಸ್ ಆಗಿ ಸರ್ಕಾರನೂ ಅಷ್ಟೇ ಕೆಪಿಎಸ್ಸಿನೂ ಸೀರಿಯಸ್ ಆಗಿ ತಗೊಂಡು ಈ ಒಂದು ರಿಸಲ್ಟ್ಸ್ ಅನೌನ್ಸ್ ಮಾಡ್ಬೇಕು ಬೇಗ. ಮತ್ತೆ ಪಿಡಿಒ HK ಮತ್ತೆ ನಾನ್ HKದು ಇದು ಇವ್ರೇನೋ ಸರ್ವಾಧಿಕಾರ ಇವರೇ ಅನ್ಕೊಂಡ್ಬಿಟ್ಟಿದ್ದಾರೆ. ಸರ್ಕಾರ ಕೆಪಿಎಸ್ಸಿ ಸರ್ಕಾರ ಗೊತ್ತಿಲ್ಲ. ಅಲ್ಲಿರೋ ಸೆಕ್ರೆಟರಿ ಸರ್ ತುಂಬಾ ಸಪೋರ್ಟಿವ್ ಇದಾರೆ ಮತ್ತೆ ಸ್ಪೀಡು ಮಾಡ್ತಿದ್ದಾರೆ. ಆದ್ರೆ ಕಮಿಷನ್ ಏನ್ ಮಾಡ್ತಿದ್ಯಾ ಗೊತ್ತಾಗ್ತಿಲ್ಲ. ಇದು ನಿದ್ದೆ ಮಾಡ್ತಿದ್ಯಾ ಇಲ್ಲ ಅಷ್ಟು ಜನ ಕಮಿಷನ್ ಅಲ್ಲಿ ಅಷ್ಟು ಜನ ಮೆಂಬರ್ ಏನಕ್ಕೆ ಬೇಕು ನಮಗಂತ ಅರ್ಥ ಆಗ್ತಾ ಇಲ್ಲ. ತುಂಬಾ ಜನ ಮೆಂಬರ್ ಇರೋದ್ರಿಂದ ತುಂಬಾ ಸ್ಕ್ಯಾಮ್ ಆಗ್ತಾ ಇದೆ ಅಂತ ಕೇಳ್ಪಟ್ಟಿದ್ವಿ. ಈ ಸ್ಕ್ಯಾಮ್ ಎಲ್ಲ ಕಂಟ್ರೋಲ್ ಮಾಡ್ಬೇಕಂತಂದ್ರೆ ನಾವೇ ಎಚ್ಚೆತ್ಕೊಬೇಕು. ಎಲ್ಲೆಲ್ಲಿ ಯಾವ್ಯಾವ ರೀತಿ ಸ್ಕ್ಯಾಮ್ ಆಗ್ತಿದೆ ಅದ್ರ ಬಗ್ಗೆ ಎಲ್ಲ ಸರ್ಕಾರಕ್ಕೆ ಮತ್ತೆ ಅಧಿಕಾರಿಗಳಿಗೆ ಗಮನಕ್ಕೆ ತಗೊಂಡ್ಬಂದ್ರೆ ಈ ಒಂದು ಸ್ಕ್ಯಾಮ್ ಏನಾಗ್ತಿದೆ ಅದನ್ನ ಆದಷ್ಟು ಬೇಗ ತಡಿಬಹುದು. ಮತ್ತೆ ಪ್ರಾಮಾಣಿಕವಾಗಿ ಯಾರು ಹೋಗ್ತಾ ಇದಾರ ಅವ್ರಿಗಷ್ಟೇ ಕೆಲಸ ಸಿಗ್ಬೇಕು. ಆ ರೀತಿ ನಾವು ಹೋರಾಟ ಮಾಡೋಣ. ಇದ್ರ ಜೊತೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ದು 1:3 ರಿಸಲ್ಟ್ ಬರ್ಬೇಕು. ಇದ್ರ ಬಗ್ಗೆನೂ ನಾವು ಕೆಪಿಎಸ್ಸಿ ಸೆಕ್ರೆಟರಿ ಸರ್ಗೆ ಗಮನಕ್ಕೆ ತಗೊಂಡ್ಬಂದು ಆದಷ್ಟು ಬೇಗ ರಿಸಲ್ಟ್ಸ್ 1:3 ಲಿಸ್ಟ್ ಬಿಡೋ ತರ ನಾವು ಮಾತಾಡ್ತೀವಿ. ಅದಾದ್ಮೇಲೆ ಕೆಲವೊಂದು ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆಗಿ ವರ್ಷಾನುಗಟ್ಲೆ 1 ವರ್ಷ 1.5 year 2 years ಆದ್ರೂ ಇನ್ನು ಎಕ್ಸಾಮ್ಸ್ ಆಗಿಲ್ಲ. ಈ ಒಂದು ಎಕ್ಸಾಮ್ಸ್ ಬೇಗ ಒಂದು ಡಿಪಾರ್ಟ್ಮೆಂಟ್ ಗೆ ಒಂದು ಫಾರ್ಮ್ 6 ಕಳಿಸಿ ಬೇಗ ಒಂದು ಅಲ್ಲಿಂದ ನೋಟಿಫಿಕೇಶನ್ ವಾಪಸ್ ಬಂದು ಎಕ್ಸಾಮ್ ಆಗ ರೀತಿ ನಾವು ಕೆಪಿಎಸ್ಸಿ ಸೆಕ್ರೆಟರಿ ಸರ್ ಹತ್ರ ವೆಟರ್ನರಿ ಆಫೀಸರ್ಸ್ ಅದು ಒಂದು ಎಕ್ಸಾಮ್ಸ್ ಆಗಿಲ್ಲ. ಸುಮಾರು ವರ್ಷನೇ ಆಗ್ತಾ ಇದೆ. ಅದು 1.5 ವರ್ಷ ಆಗ್ತಾ ಇದೆ ನೋಟಿಫಿಕೇಶನ್ಸ್ ಆಗಿ. ಇನ್ನೂ ಅದು ಎಕ್ಸಾಮ್ಸ್ ಆಗಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡಿ ಆದಷ್ಟು ಬೇಗ ಒಂದು ಎಕ್ಸಾಮ್ಸ್ ಆಗೋ ರೀತಿ ಮಾಡ್ತೀವಿ. ಮತ್ತೆ ಅಸಿಸ್ಟೆಂಟ್ ಆಫೀಸರ್ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ದು ಸುಮಾರು ಆಲ್ಮೋಸ್ಟ್ 1.5 ವರ್ಷ ಆಯ್ತು ನೋಟಿಫಿಕೇಶನ್ಸ್ ಬಂದು. ಒಳ ಮೀಸಲಾತಿ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸಿ ವಾಪಸ್ ಅಂದ್ರೆ ಈಗ ಸರ್ಕಾರ ಹೇಳಿದೆ 1 ತಿಂಗಳಲ್ಲಿ ಎಕ್ಸಾಮ್ಸ್ ರಿನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ಸ್ ಪ್ರೋಸೆಸ್ ಮಾಡಿ ಅಂತ ಹೇಳಿ. ಇನ್ನೂ ಮಾಡಿಲ್ಲ. ಮತ್ತೆ ಅದ್ರ ಜೊತೆ ಇದನ್ನು ಅಷ್ಟೇ ಆದಷ್ಟು ಬೇಗ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಇದ್ರ ಬಗ್ಗೆ ತುಂಬಾ ಸ್ಕ್ಯಾಮ್ ಆಗ್ತಾ ಇದೆ ಅಂತಾನು ಹೇಳಿದ್ರು. ಇದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಇದೇ ಫ್ರೈಡೆ ನಾನು RPC ಲೇಔಟ್ ಅಲ್ಲಿ ಒಂದು ಮೀಟಿಂಗ್ ತಗೊಂಡು ಇದ್ರ ಬಗ್ಗೆ ಚರ್ಚೆ ಮಾಡೋಣ ಅಂತಾನು ಹೇಳಿದೀವಿ. ಆದ್ರೆ ಇದನ್ನ ಸರ್ಕಾರದ ಮಟ್ಟಿಗೆ ಆಗಿರ್ಬೋದು, ಮಿನಿಸ್ಟರ್ ಇರ್ಬೋದು ಮತ್ತೆ ಕೆಪಿಎಸ್ಸಿ ಸೆಕ್ರೆಟರಿ ಯಾರೇ ಇದ್ರು ಈ ಕೆಪಿಎಸ್ಸಿ ಕಮಿಷನರ್ ಏನ್ ಮೆಂಬರ್ ಇದ್ದಾರೆ ಅಷ್ಟು ಜನ ತುಂಬಾ ಸ್ಕ್ಯಾಮ್ ಮಾಡ್ತಿದಾರೆ ಅಂತ ಹೇಳಿ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಂಡು ಯಾರ್ಯಾರೆಲ್ಲ ಇನ್ನು ಎಕ್ಸಾಮ್ಸ್ ಆಗಿಲ್ಲ ಆಲ್ರೆಡಿ ಕ್ವಶನ್ ಪೇಪರ್ ಕೊಟ್ಟು ಬೇರೆ ಬೇರೆ ಸ್ಟೇಟ್ಸ್ಗೆ ಸಂಡೇ ಎಕ್ಸಾಮ್ ಇದೆ ಅಂತ ಫ್ರೈಡೇನೆ ಅವ್ರನ್ನ ಕ್ಯಾಂಡಿಡೇಟ್ ಕರ್ಕೊಂಡೋಗಿ ಅವ್ರ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅಲ್ಲಿ ಇವ್ರು ಇಟ್ಕೊಂಡು ಮಧ್ಯವರ್ತಿಗಳು ಈ ಒಂದು ಸ್ಕ್ಯಾಮ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಇದು ಯಾವ ರೀತಿ ಮುಂದೆ ಆಗ್ಬಾರ್ದು. ಆ ರೀತಿ ಆಗುತ್ತೆ ಅಂತ ಏನಾದ್ರು ಗೊತ್ತಾಯ್ತಂದ್ರೆ ಸ್ವಲ್ಪ ಆದ್ರೂ
ಅವ್ರನ್ನ ರೋಡ್ ಕರ್ಕೊಂಬಂದು ಹೊಡಿಬೇಕು, ಇಲ್ಲಾಂದ್ರೆ ಅವ್ರನ್ನ ಗಲ್ ಶಿಕ್ಷೆ ಕೊಡ್ಬೇಕು, ಇಲ್ಲ ಅಂತಂದ್ರೆ ಅವ್ರನ್ನ ಜೈಲಿಗೆ ಜೈಲಿಗೆ ಆಗ್ಬೇಕು. ಆ ರೀತಿ ಶಿಕ್ಷೆ ಕೊಡ್ಬೇಕು. ಆ ರೀತಿ ನಾವು ಯಾರ್ ಮಾಡ್ಬೇಕಂತಂದ್ರೆ ಒಂದ್ ಸರ್ಕಾರ ಮಾಡ್ಬೇಕು, ಇಲ್ಲಾಂದ್ರೆ ಪಬ್ಲಿಕ್ ನಾವೇ ಮಾಡ್ಬೇಕಾಗಿರೋದು. ಕೆಲ್ಸ ನಾವು ಆದಷ್ಟು ಬೇಗ ಎಷ್ಟು ಬೇಗ ಎಚ್ಚೆತ್ಕೊಂತೀವೋ ಅಷ್ಟು ಬೇಗ ಒಳ್ಳೇದು. ಇಷ್ಟೆಲ್ಲ ಕಷ್ಟಪಟ್ಟು 7 ವರ್ಷ ಆಗಿದೆ ಅದು ನೋಟಿಫಿಕೇಶನ್ ಆಗಿ. 7 ವರ್ಷ ಆದ್ಮೇಲೆ ಅಗ್ರಿಕಲ್ಚರ್ ಆಫೀಸರ್ ಮತ್ತೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಶನ್ ಬಂದಿರೋದು. ಈ ನೋಟಿಫಿಕೇಶನ್ಸ್ ಗ್ರೂಪ್ ಬಿ ಎಕ್ಸಾಮ್ಸ್ ಅನ್ಬಿಟ್ಟು ಎಲ್ಲಾನು ಸ್ಕ್ಯಾಮ್ ಮಾಡ್ತಿದ್ದಾರೆ. ಯಾವುದೇ ರೀತಿ ಒಂದು ವೇಕೆನ್ಸಿನ ಒಬ್ರಿಗೂ ಅನ್ಯಾಯ ಆಗ್ಬಾರ್ದು. ಆ ರೀತಿ ನಾವು ಹೋರಾಟ ಮಾಡೋಣ. ಯಾರು ಪ್ರಾಮಾಣಿಕವಾಗಿ ಓದ್ತಾ ಇದಾರೆ ಅವ್ರಿಗಷ್ಟೇ ಕೆಲಸ ಸಿಗ್ಬೇಕು. ಇದ್ರ ಜೊತೆ ಲ್ಯಾಂಡ್ ಸರ್ವೇಯರ್ದು ನೋಟಿಫಿಕೇಶನ್ಸ್ ಆಗಿ ಇನ್ನೇನು ಆಲ್ಮೋಸ್ಟ್ 6 ಮಂತ್ ಬ್ಯಾಕೆ ಇನ್ನೇನು ಅದು ಲ್ಯಾಂಡ್ ಸರ್ವೇಯರ್ದು ಎಕ್ಸಾಮ್ಸ್ ಇನ್ನೇನು ಮುಗ್ದೋಯ್ತು. 2-3 ತಿಂಗಳಲ್ಲಿ ಮುಗಿಸಿ ಆರ್ಡರ್ ಕಾಪಿನೇ ಕೊಟ್ಬಿಡಿ ಅಂತ ಹೇಳಿದ್ರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ಆದ್ರೆ ಇನ್ನು 1 ವರ್ಷ ಆದ್ರೂನು ಏನು ಅದ್ರ ಬಗ್ಗೆ ಎಕ್ಸಾಮ್ಸ್ ರೀನೋಟಿಫಿಕೇಶನ್ಸ್ ಆಗಿ ಎಕ್ಸಾಮ್ ಮಾಡೋದಕ್ಕೆ ಕೆಪಿಎಸ್ಸಿ ಅವರು ಇಷ್ಟು ಡಿಲೇ ಮಾಡ್ತಿದ್ದಾರೆ. ನಾವುನು ಆಲ್ಮೋಸ್ಟ್ ಡಿಪಿಆರ್ ಸೆಕ್ರೆಟರಿ ಸರ್ ಜಗದೀಶ್ ಸರ್ಗೆ ಮತ್ತೆ ಚೀಫ್ ಸೆಕ್ರೆಟರಿ ಮೇಡಮ್ ಶಾಲಿನಿ ರಜನೀಶ್ ಮೇಡಮ್ಗೆ ಮನವಿ ಕೊಟ್ಟಿದ್ವಿ. ಮತ್ತೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವ್ರ PS ಎಲ್ಲರಿಗೂ ಮನವಿ ಕೊಟ್ಟಿದ್ವಿ. ಈ ಒಂದು ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಕೆಪಿಎಸ್ಸಿ ಗೆ ಕೆಇಎ ಕೊಟ್ಬಿಟ್ಟು ಆದಷ್ಟು ಬೇಗ ಒಂದು ಎಕ್ಸಾಮ್ ಪ್ರೋಸೆಸ್ ಕಂಪ್ಲೀಟ್ ಮಾಡಿ. ಇಲ್ಲಿ ತುಂಬಾ ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದ್ತಾ ಇದ್ದಾರೆ. ಅವ್ರಿಗೆ ಆದಷ್ಟು ಬೇಗ ನೋಟಿಫಿಕೇಶನ್ಸ್ ಆಗಿ ಈ ಒಂದು ಎಕ್ಸಾಮ್ಸ್ ನೋಟಿಫಿಕೇಶನ್ಸ್ ಆಗಿ ಬೇಗ ಎಕ್ಸಾಮ್ಸ್ ಆಗಿ ಪ್ರಾಮಾಣಿಕ ಓದ್ತಾ ಇದಾರಲ್ಲ ಅವ್ರಿಗೆ ಅಷ್ಟೇ ಕೆಲಸ ಸಿಗ್ಬೇಕು. ಅದ್ರ ಬಗ್ಗೆ ನಾವು ಆದಷ್ಟು ಬೇಗ ಚರ್ಚೆ ಮಾಡಿ ನಾಳೆ ಮತ್ತೆ ನಾಡಿದ್ದು ಕಂಟಿನ್ಯೂಸ್ ಆಗ ಯಾವ ಡಿಪಾರ್ಟ್ಮೆಂಟ್ ಗೆ ಏನೇನ್ ಮಾಡ್ಬೇಕು ಎಲ್ಲಾನು ಆದಷ್ಟು ಬೇಗ ಮಾಡ್ತೀವಿ ಅಂತ ಹೇಳಿ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನು ಏನಾದ್ರೂ ಸಮಸ್ಯೆ ಇದ್ರೆ ಕೆಪಿಎಸ್ಸಿ ಕೆಇಎ ದಲ್ಲಿ ಎಲ್ಲಾ ಸಮಸ್ಯೆನೂ ಕೇಳಿ. ಮತ್ತೆ ಕೆಇಎ ದಲ್ಲಿ ತುಂಬಾ ಫೀಸ್ ಜಾಸ್ತಿ ಆಗ್ತಿದೆ. ಒಬ್ಬೊಬ್ರು 1,000 ಅಲ್ಲ 2,000 5,000 ಫೀಸ್ ಕಟ್ಟಂತ ಪರಿಸ್ಥಿತಿ ಬಂದಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಇವತ್ತು ನೋಟಿಫಿಕೇಶನ್ ಅಪ್ಲೈ ಮಾಡ್ತಾ ಇಲ್ಲ. 5 ವೇಕೆನ್ಸಿ 10 ವೇಕೆನ್ಸಿ ಸುಮ್ನೆ ಸಪರೇಟ್ ವೇಕೆನ್ಸಿ ಯಾಕೆ ಮಾಡ್ತಿದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಟ್ಟಿಗೆ ಒಂದೇ ನೋಟಿಫಿಕೇಶನ್ಸ್ ಮಾಡಿ ಅದರಲ್ಲಿ ಫೀಸ್ ಒಂದೇ ಇಟ್ಟಿದ್ರೆ UPSC ಮಾದರಿ ತರ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ UPSC ತರ ಫೀಸ್ ಸ್ಟ್ರಕ್ಚರ್ ಇರಬೇಕು. ಅಲ್ಲಿ SC ST OBC ಗೆ SC ST ಮತ್ತೆ ವುಮೆನ್ಸ್ ಗೆ ₹1 ಫೀಸ್ ಇಲ್ಲ. ಇಲ್ಲಿ ನೋಡಿದ್ರೆ ₹750 ಒಂದು ಅಪ್ಲಿಕೇಶನ್ಸ್ ಅಂತಂದ್ರೆ ಎಲ್ಲಿಂದ ತಗೊಂಡ್ಬರ್ಬೇಕು? ಅಲ್ಲಿ ಹಾಕೋ ಫೀಸ್ ಒಂದ್ ತಿಂಗಳು ಲೈಬ್ರರಿ ಮತ್ತೆ ಊಟದ ಖರ್ಚು ಎಲ್ಲ ಒಂದ್ ತಿಂಗಳದ್ದು ಈಸಿ ಆಗ್ಬಿಡುತ್ತೆ. ಇಲ್ಲಿ ಇನ್ ದ ನೇಮ್ ಆಫ್ ಫೀಸ್ ಲೂಟಿ ಮಾಡ್ತಿದ್ದಾರೆ. ನಾನು ಕೆಇಎ ಪ್ರಸನ್ನ ಸರ್ಗೆ ನಾ ಕೇಳ್ಕೊಳ್ಳೋದು ಏನಪ್ಪಾ ಅಂತಂದ್ರೆ ಎಲ್ಲದರಲ್ಲೂ ಒಳ್ಳೆ ಹೆಸರು ತಗೊಂಡ್ಬಂದಿದ್ದೀರಾ ಸರ್. ಆದ್ರೆ ಇನ್ ದ ನೇಮ್ ಆಫ್ ಫೀಸ್ ಅಂತ ಬಂದಾಗ ನಿಜವಾಗ್ಲೂ ಸ್ಟೂಡೆಂಟ್ಸ್ ಅಲ್ಲಿ ನೀವು ಏನಂತಂದ್ರೆ ಒಂಥರ ನೋಟಿಫಿಕೇಶನ್ಸ್ ಅಪ್ಲೈ ಮಾಡದೇ ಇರೋಂತ ಪರಿಸ್ಥಿತಿ ಬಂದಿದ್ದೀರಾ. ನೀವು ಎಕ್ಸಾಮ್ ಪ್ರಾಮಾಣಿಕವಾಗಿ ಕಂಡಕ್ಟ್ ಮಾಡ್ತೀರಾ ಅಂತ ಮಟ್ಟಿಗೆ ಇಲ್ಲಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕೋದ್ ಬೇಡ ಅಂತನಾ? ಅಪ್ಲಿಕೇಶನ್ ಹಾಕ್ಬೇಕಂತಂದ್ರೆ ಒಂದು ಅಫೋರ್ಡಬಲ್ ಫೀಸ್ ಇರಬೇಕು. ಈ ಅಪ್ಲಿಕೇಶನ್ಸ್ ಇದು ರೈಟ್ ಟು ಎಕ್ಸಾಮ್ಸ್ ಅನ್ನೋದೇನು ರೈಟ್ ಟು ಎಂಪ್ಲಾಯ್ಮೆಂಟ್ ಇಟ್ಸ್ ಫಂಡಮೆಂಟಲ್ ರೈಟ್ಸ್. ನೀವು ಅಪ್ಲಿಕೇಶನ್ ಫೀಸ್ ಹಾಕ್ಬೇಕಾದ್ರೆ ನೀವು ಲೂಟಿ ಮಾಡ್ತಿದ್ದೀರಾ ಅಂತಂದ್ರೆ ಯಾವ ಕೋರ್ಟ್ ಒಪ್ಪಲ್ಲ, ಯಾವ ಅಧಿಕಾರಿನೂ ಒಪ್ಪಲ್ಲ, ಯಾವ ಸರ್ಕಾರನೂ ಅಷ್ಟೇ, ಯಾವ ವಿದ್ಯಾರ್ಥಿಗಳು. ನೀವು ಒಬ್ಬ ಕಾಮನ್ ಮ್ಯಾನ್ ಲೇ ಮ್ಯಾನ್ ಹೋಗಿ ಕೇಳಿ ₹750 ಫೀಸ್ ಅಂತಂದ್ರೆ ಸುಮ್ನೆ ನಿಮಗೆ ನೆಗೆಟಿವ್. ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ನಿಮ್ಗೆ ಇರೋ ಹೆಸರೆಲ್ಲ ಹಾಳು ಮಾಡ್ಕೊಂತ ಇದೀರಾ ಸರ್. ದಯವಿಟ್ಟು ನಾನು ಮನವಿ ಮಾಡ್ಕೊಂತೀನಿ ಕೆಇಎ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆದಂತ ಪ್ರಸನ್ನ ಸರ್ಗೆ ಈ ಒಂದು ಫೀಸ್ ಸ್ಟ್ರಕ್ಚರ್ ಏನಿದೆ ದಯವಿಟ್ಟು ಇದನ್ನ ಕಡಿಮೆ ತಗೊಂಬನ್ನಿ. ₹750 ಇರೋದು ಲಾಸ್ಟ್ ಟೈಮೇ ನಿಮ್ಗೆ ಹೇಳಿದೆ ಸರ್. ನಿಮ್ಗೆ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ಸ್ ಮಾಡ್ಬೇಕಾದ್ರೆ ₹750 ₹1,000 ಎಕ್ಸಾಮ್ ಫೀಸ್ ಇತ್ತು. ಆದ್ರೆ ನೀವು ನೆಕ್ಸ್ಟ್ ಬರೋ ಎಕ್ಸಾಮ್ಸ್ಗೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದ್ರಿ. ಇದನ್ನ ಮಾತ್ರ ನಾವ್ ಯಾವ್ದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಲ್ಲ. ಈ ಒಂದು ಫೀಸ್ ಅಂತೂ ಕಡಿಮೆ ಮಾಡ್ಲೇಬೇಕು. ಮಾಡೋ ತನಕ ನಿಜವಾಗ್ಲೂ ನಾವಂತೂ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ನಾವು ಮನವಿ ಮಾಡ್ತಾ ಇದ್ವಿ. ಮನವಿಯಲ್ಲೇ ನೀವು ಸ್ಪಂದಿಸಿದ್ರೆ ಸರ್ಕಾರ ಆಗಿರ್ಬೋದು ಕೆಪಿಎಸ್ಸಿ ಕೆಇಎ ಸ್ಪಂದಿಸಿದ್ರೆ ನಾವು ನಿಮ್ ಪರವಾಗಿರ್ತೀವಿ. ಇಲ್ಲ ಅಂತಂದ್ರೆ ನಾವು ಯಾರ ಪರನೂ ಇಲ್ಲ, ಯಾರ ವಿರೋಧನೂ ಇಲ್ಲ. ಆದ್ರೆ ವಿದ್ಯಾರ್ಥಿಗಳು ಏನಾದ್ರು ಅನುಕೂಲ ಆಗೋ ರೀತಿ ಮಾಡಿದ್ರೆ ನಾವೆಲ್ಲರಿಗೂ ಸಪೋರ್ಟ್ ಮಾಡ್ತೀವಿ. ಇಲ್ಲ ಅಂತಂದ್ರೆ ಯಾರು ಬೇಕಾದ್ರೂ ವಿರೋಧ ಮಾಡ್ತೀವಿ. ಥ್ಯಾಂಕ್ ಯು. ನಮಸ್ಕಾರ.